ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕಣೆ. ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಸಂಭ್ರಮ ದುಪ್ಪಟ್ಟು ಆದಂತಿದೆ ನೀನೊಂಥರ ನಯನಾದ್ಭುತ ಹೈ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಹಗಲೇ ಹಗೆಯಾದ ಈ ಜೀವಕ್ಕೆ ಬೆಳಕು ನೀನಾಗಿ ಹೇ ಬದುಕು ಕುರುಡಾದ ಈ ಮೋಸಕ್ಕೆ ಉಸಿರು ನೀನಾಗಿ ಹೇ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕಣೆ. ಡಿಂಗರಿ ಮಾಮ ಪೋಡಿದೆ ಪಾರಡೌನ್ ಹೇಗ್ನೆ ಪರವಾಗಿಲ್ಲ ನಾಣಿ ಚೆನ್ನಾಗೇ ಮಾಡಿದ್ಯಾ. ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ, ತುಂಬಾ ಟೇಸ್ಟಿಯಾಗಿದೆ. ಅನಿಕಾ ಯಾಕೆ ಡಲ್ಲಾಗಿದೆಯಾ? ನಥಿಂಗ್ ವಿವೇಕ್. ಮನೆಯಲ್ಲಿ ಅಮ್ಮ ಮತ್ತೆ ಅಗಸ್ತ್ಯ ಇಬ್ರು ಇಲ್ಲದೆ ಇದ್ರೆ ಮನೆಯೆಲ್ಲ ಒಂಥರ ಬಿಕೋ ಬಿಕೋ ಅನ್ಸತ್ತಲ್ವಾ? ಹೌದು, ರವಿನೂ ಕಾಣ್ತಾ ಇಲ್ಲ, ಎಲ್ಲೋದ? ರವಿಗೇನೋ ಅರ್ಜೆಂಟ್ ಕಾಲ್ ಬಂತು, ಸೈಟ್ ವಿಸಿಟ್ಗೆ ಹೋಗಿದ್ದಾರೆ. ಶಶಿ, ನಮಗೆ ಮಾತ್ರ ಆ ಫೀಲ್ ಇದ್ರೆ ಸಾಲದು, ಅವ್ರಿಗೂ ಆ ಫೀಲಿಂಗ್ ಇರಬೇಕಲ್ವಾ? ಏನೋ ಮಹಾ ಹಳ್ಳಿನ ಉದ್ಧಾರ ಮಾಡೋ ಹಾಗೆ ಅಲ್ಲೇ ಹೋಗಿ ಕೂತಿದ್ದಾರೆ. ಯಕ್ಷಗಾನ ಅಂತ ಹೋದವರು ನಾಪತ್ತೆ ಆಗೋಗಿದ್ದಾರೆ. ಮದುವೆ ಹತ್ರ ಬಂತು, ಮನೆ ಹಿರಿಯರಾಗಿ ಎಲ್ಲ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಬಿಡು ಅಂಬಿಕಾ, ಕೆಲ್ಸಕ್ಕೇನು, ಅದ್ರ ಪಾಡ್ಗದ್ ನಡೀತಾ ಇರುತ್ತೆ. ವೃಂದ, ಯಾಕೆ ಮೊಬೈಲ್ ನೋಡ್ತಿದ್ಯಾ? ಆರ್ ಯು ಎಕ್ಸ್ಪೆಕ್ಟಿಂಗ್ ಎನಿಬಡೀಸ್ ಕಾಲ್? ಇನ್ಯಾರ ಕಾಲಿಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು? ಅಗಸ್ತ್ಯ ಕಾಲ್ಗೆ ವೆಯ್ಟಿಂಗ್. 6 ಗಂಟೆಗೆ ಮೆಸೇಜ್ ಮಾಡಿದ್ದೇನೆ ಅವ್ರಿಗೆ, ಬಟ್ ಸ್ಟಿಲ್ ನೋ ರಿಪ್ಲೈ. ಮುಂದ ಯಾಕೆ ಟೆನ್ಷನ್ ಮಾಡ್ಕೋದ್ಯಾ? ಅವನಿರೋದು ಹಳ್ಳಿಯಲ್ಲಿ, ಅಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇದ್ದೇ ಇದೆ.
ಅದು ಅಲ್ಲದೆ ಅವನು ಯಾವ ಪರಿಸ್ಥಿತಿಲಿ ಇದಾನೋ ನಮ್ಗೇನಮ್ಮ ಗೊತ್ತು. ಮಾಡ್ತಾನೆ, ಡೋಂಟ್ ವರಿ. ನಮ್ಮ ನಾಣಿ ಮಾಡಿ ಸೂಪರ್ ಇಡ್ಲಿ ಸಾಂಬಾರ್ ಮಾಡಿದಾನೆ, ಹಾಕೊಂಡು ಬಾರ್ಸು. ನಾಣಿ ಮಾಡಿ ಸ್ವಲ್ಪ ಇಡ್ಲಿ ರೆಡಿ. ಮೇಡಮ್ ಇನ್ನೊಮ್ಮೆ ಇಡ್ಲಿ. ಇಲ್ಲ ಮಾವ, ಅವ್ರು ಮೆಸೇಜ್ ನೋಡಿದ್ದಾರೆ, ಬ್ಲೂಟಿಕ್ ಬಂದಿದೆ, ಬಟ್ ರಿಪ್ಲೈ ಮಾಡಿಲ್ಲ. ಯಾವಾಗಲೂ ಒಂದೊಂದ್ಸಲ ಸಿಗ್ನಲ್ ಬಂದಿರತ್ತೆ, ಮೆಸೇಜ್ ನೋಡಿರ್ತಾನೆ. ಮತ್ತವನು ವಾಪಸ್ ರಿಪ್ಲೈ ಮಾಡಬೇಕು ಅನ್ನೋ ಟೈಮಲ್ಲಿ ಸಿಗ್ನಲ್ ಇಲ್ಲದೆ ಇರ್ಬೋದು, ರಿಪ್ಲೈ ಮಾಡದೇ ಇರ್ಬೋದು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗತ್ತ ಅವರಿಂದ. ಯಾವ್ರಿಂದ ಮೊದಲಿನ ಬ್ರೇಕ್ಫಾಸ್ಟ್ ಮಾಡು, ಆಮೇಲೆ ನೋಡೋಣ. ಹೌದು, ನಾವು ಅಲ್ಲಿ ಹೋಗಿದ್ವಲ್ಲ ವೃಂದ, ಅಲ್ಲಿ ಸರಿಯಾಗಿ ನೆಟ್ವರ್ಕೇ ಸಿಕ್ಕಲ್ಲ. ಒಂದ್ಸಲ ಸಿಕ್ಕಿದ್ರೆ ಇನ್ನೊಂದ್ಸಲ ಸರಿಯಾಗಿ ಸಿಗಲ್ಲ. ಹಾಗಾದ್ರೆ ನಾನೇ ಕಾಲ್ ಮಾಡಿ ನೋಡ್ತೀನಿ. ಏನಾಯ್ತು? ಬ್ರೋ, ನಾಟ್ ರೀಚಬಲ್ ಅಂತ ಬರ್ತದೆ. ನಾನು ಹೇಳಿಲ್ವಾ, ದೊಡ್ಡವ್ರು ಹೇಳಿದ್ದು ಕೇಳೋದೇ ಇಲ್ಲ ನೀನು. ಪುತ್ತೂರು ಮಾಲಿಂಗೇಶ್ವರ ಮೇಡಮ್, ಹೊಟ್ಟೆ ಹಸಿದಷ್ಟು ಕೋಪ ಹೆಚ್ಚು ಬರ್ತದೆ. ಅದಕ್ಕೆ ಆ ಇಡ್ಲಿ ಜೊತೆ ಈ ಒಂದು ಇಡ್ಲಿ ತಿನ್ನಿ. ಕೆತ್ತಂಡಿದೀವಿ ಎರಡು. ಅಲ್ಲ ಎಂತ ಮೇಡಮ್, ನೋಡಿ ಯಾರ್ಯಾರ ಪಾಪ ಧರ್ಮಕ್ಕೆ ಇಡ್ಲಿ ಮೇಲೆ ಹಾಕಿದ್ರಿ. 30 ರೂಪಾಯಿ ಧರ್ಮಕ್ಕೆ ವೇಸ್ಟ್ ಆಗಲಿಲ್ವಾ? ಇಡ್ಲಿ ನೋಡಿ ನೆಲದಲ್ಲಿ ಹೇಗೆ ಹೊರಲಾಡ್ತಾ ಉಂಟು. ವಿ ಬಂದ